ಹಾಯ್ ಹೆಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಪ್ರೀತಿಯ ಸ್ನೇಹಿತರೆ, ಇವತ್ತು ನಾನೊಂದು ಡಿಫ್ರೆಂಟಾಗಿ ಇವತ್ತು ಲಾಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅಂಬರೀಷ್ ಭೀಮಾಣೆ ಅವರು ಇಲ್ಲೇ ನಮ್ಮ ಊರಿಂದ ಒಂದು 15 ಅಥವಾ ಒಂದು 12 ಕಿಲೋಮೀಟ್ರ್ ಆಗ್ತದೆ. ಮುಂಜಾನೆ ಏನೋ ಗೊತ್ತಿಲ್ಲ, ಸೂರ್ಯ ಇವತ್ತು ಯಾವ ಕಡೆಯಿಂದ ಉದಯ ಆಗ್ಯಾನಂತ ತಿಳಿತಿಲ್ಲ. ಪಾಪ 10 ಗಂಟೆ ತನಕ ಹೇಳಲ್ಲ. ಬಟ್ ಇವತ್ತು 9 ಗಂಟೆಗೆ ಫೋನ್ ಮಾಡಿ ಮಗ ಎಲ್ಲಿದ್ದಿ ಅಂತಂದ. ಯಾಕೆ ಮಗ ಏನಾಯಿತು ಅಂತ, ನಾ ಪಾಪಿ ಏನು ಆರೋಗ್ಯದಾಗ ಏರುಪೇರಾಯ್ತು ಅಂತ ನಾನು ಅಂದ್ಕೊಂಡೆ. ಇಲ್ಲ ಮಗ, ಈಗ ನಮ್ಮ ಊರಿಗೆ ಬಾನಿ ಇಸ್ಲು ಆಡಮಿ ಅಂತಂದ. ಇಸ್ಲು ಅಂದ್ರೆ ಈಜು, ನಮ್ಮ ಕಡೆ ಎಲ್ಲ ಈಜು ಆಡೋದಕ್ಕೆ ಇಸ್ಲು ಅಂತ ಕರೀತಾರೆ. ಸೊ ಈಜು ಆಡಮಿ ಅಂತಂದ್ರೆ ನಮಗೂ ಭಾಳ ದಿನ ಆಗಿತ್ತು ಈಜಾಡಿ. ಹೆಂಗಾರ ಮಾಡಾಮಿ ಅವನು ಭಾಳ. ಈಗ ಮಳೆಗಾಲ ಬಂದದ, ಮಿರುಗು ಹೂಡೋದ, ಅಂದ್ರೂ ಬಿಸಿಲಿಗೆ ನಮಗಂತೂ ತಡ್ಕೊಳಕ್ಕಾಗಲ್ಯಾಗ್ಯದ. ಆದರೂ ಸಹ ಇವತ್ತು ನಮ್ಮದು ಇನ್ನೊಬ್ಬ ಕಿರಣಂಗೆ ಕರ್ಕೊಂಡು ಚಿತ್ಕೋಟ ಊರಿಗೆ ಇವತ್ತು ನಾವು ಇಸ್ಲಾಡಕ್ಕೆ ಬಂದ್ವಿ. ಬಿಲ್ ಬರ್ತಾ ಗೊತ್ತಾಯ್ತು ಅವ್ರ ಊರಾಗ ಬಾವಿ ಭಾಳ ಫೇಮಸ್ ಅದ ಅಂತೇಳಿ. ಆ ಫೇಮಸ್ ಯಾಕದ ಏನಿಲ್ಲ ಅಂಥೇಳಿ ನಿಮಗೆ ಆ ಬಾವಿಗೆ ತೋರಿಸಿ, ಮತ್ತು ಆ ಬಾವಿ ಒಳಗೆ ಒಂದಿಷ್ಟು ಕತೆಗಳವ. ಆ ಕತೆ ಕೇಳಿದ್ರಿ ಅಂತಂದ್ರೆ ನಾವು ಎಲ್ಲರೂ ಸಹ ಗಾಬರಿಗೆ ಹೋಗ್ತೇವೆ. ಅಂಥ ದೊಡ್ಡ ಕತೆ ಹಿಸ್ಟ್ರಿ ಅಂದರೆ ಈ ಕಡೆ ದೊಡ್ಡ ಹಿಸ್ಟ್ರಿ ಇಲ್ಲದು. ಆ ಬಾವಿ ನೋಡ್ರಿ, ಮತ್ತು ಬಾವಿ ಕತೆ ಕೇಳ್ರಿ. ಆ ಬಾವಿದಾಗ ಏನೇನಾಗ್ಯದ ಅಂತೇಳಿ ಇವಾಗ ನಿಮಗೆ ತೋರಿಸ್ತೀನಿ. ಆ ಬಾವಿ ಹೇಗದ ಅಂತೇಳಿ ಬರ್ರಿ ಸ್ನೇಹಿತರೆ. ಇವಾಗ ಏನು ನೀವು ನಾನು ಹಿಂದೆ ನೋಡ್ತೀರೋ ನೋಡ್ರಿ, ಫುಲ್ ಎಲ್ಲ ಜಂಗಲ್ ಇದ್ದಂಗದ. ಈ ಜಂಗಲ್ದಾಗಿಂದ ಆ ಬಾವಿ ಕಡೆ ಹೋಗ್ಬೇಕಾಗ್ತದೆ. ನೋಡ್ರಿ ಹೆಂಗದ ಅಂಥೇಳಿ. ಈ ಕಡೆಂತೂ ಯಾಕೋ ಹಾದಿ ಕಾಣಲ್ಗ್ಯದ. ಏನು ಒಳಗಿನ ಹೋಗ್ಬೇಕು ಅನ್ನೋ ಗೊತ್ತಿಲ್ಲ. ನೋಡಮ್ ಹೆಂಗದ ಅಂಥೇಳಿ. ನೋಡ್ರಿ, ಒಬ್ಬೋ ಮುಳ್ಳಂತೂ ಮುಳ್ಳದವ. ಒಳಗಿಂದ ಎಲ್ಲ ಬರ್ಬೇಕಾಗ್ತದೆ ಅಂತ ಅನ್ಕೊಂಡೀನಿ. ಯಪ್ಪ, ಫುಲ್ಲ ಹಿಂಗೆ ಬಕ್ಕೊಂಡು ಹೋಗ್ಬೇಕಿಲ್ಲಿ. ಅಂಥ ಡೇಂಜರ್ ಹಾರ್ಡ್ ಹಾದಿದೆ ಇದು. ನೋಡ್ರಿ ಹೆಂಗದ ಅಂತೇಳಿ. ಬಬ್ಬ ಮಾರಿ ಕಣಿವೆ ರಹಸ್ಯ. ಅಂಬರೀಷ ದೋಸ್ತ, ಏನೋ ಇದು ನಿಮ್ಮ ಊರು ಬಾವಿದು ಹಾದಿ ಮಾತ್ರ ಖತರ್ನಾಕ್ ಅದ ದೋಸ್ತ. ಇಂಥ ಜಂಗಲ್ದಾಗ ಎಂಥ ಬಾವಿ ಹೊಡೆದಿರ ಅಂತಿನ್ನ. ಯಪ್ಪೋ, ಹೋ, ಇದು ಮಿಲ್ಟ್ರಿ ಅದೇನೋ ಪೂರಾ. ಥೂ ದೋಸ್ತ. ಓ ಯಪ್ಪ. ಸ್ನೇಹಿತರೆ, ಇವಾಗ ಇಷ್ಟೋ ತನಕ ಏನು ಮಿಲಿಟ್ರಿ ಸಿಸ್ಟಮ್ ಬಾಕೋತ್ ಬಂದಲ್ಲ. ಈ ಬಾವಿ ಬರ್ಬೇಕಂತಂದ್ರೆ ಹಿಂಗೆಲ್ಲ ಸೇಮ್ ಮಿಲಿಟ್ರಿ ಪ್ಲೇ ಮಾಡ್ಕೊಂಡು ಬರ್ಬೇಕಾಗ್ತದೆ. ಇಲ್ಲಿಂದ ಸೀದಾ ಬಂದ್ರೆ ಈ ಥರ ಕಲ್ಲಿನ ಗೋಡೆ ಮಾಡ್ಯಾರ. ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾಕೋ ಇದು ಇಟ್ರ ನೀರಿನ ವ್ಯವಸ್ಥೆ ಕಾಣಿಸ್ತದೆ. ಇಲ್ಲಿ ನಮ್ಮ ದೋಸ್ತ್ ನೋಡ್ರಕ್ಕ, ಆತ್ಮೀಯ ಗೆಳೆಯ ಅಂಬರೀಷ್ ಲಚ್ಚರ್ ಸಾಬ್ರು ಇಲ್ಲಿ ಕೂತಾರ. ಇವರೇ ಇವತ್ತು ನಮಗೆ ಇನ್ವೈಟ್ ಮಾಡಿದಂಥ ವ್ಯಕ್ತಿ. ನಗಬೇಡೋ. ಹಾಯ್. ಓಕೆ, ಇವಾಗ ನಿಮಗೆ ಬಾಯಿ ತೋರಿಸ್ತೀನಿ. ಬಾಯಿ ಹೆಂಗದ ಅಂತ ಹೇಳ್ರಿ. ಈಗ ನನ್ನ ಸಂಗಡ ಕರ್ಕೊಂಬಂದು ಕಿರಾಣಿಗೆ ಒಟ್ಟು ತಾಳಿಲ್ಲ, ಒಟ್ಟು ಬಿಸಿಲಿಗೆ ದಗಿ ಹತ್ಕೋಬೇಕಂತೇಳಿ ಬಾಯಿಗೆ ಬಂದಾನ. ಈಗ ಇದೇ ಬಾಯಿ. ಈ ಕಡೆ ಏನು ನಾಲ ಅದಲ್ಲ, ಈ ನಾಲ್ದಿಂದ ಬಂದಂಥ ನೀರುಗಳು ಇಲ್ಲಿ ಸ್ಟೋರ್ ಆಗ್ತಾವ. ಇಲ್ಲಿ ಸ್ಟೋರ್ ಆಗ್ಯಾವ. ಸಾಧ್ಯಕ್ಕೆ ಬ್ಯಾಸ್ಗಿದ, ಹಾಗಾಗಿ ಬಾಯಿ ಮುಚ್ಚಿಲ್ಲ. ಇನ್ ಕೇಸ್ ಏನೇ ದೊಡ್ಡ ಮಳೆ ಬಂತಂದ್ರೆ ಬಾಯಿದಾಗ ಹೆಂಗೆ ಭೀ ಮಣಗಿಣ ಕಲ್ಗಿಲ್ ಹೋಗಿದ್ದು ಮುಸ್ಸು ಅಂತ ಅಂದ್ಕೊಂಡಿದ್ದೀನಿ. ಇವು ನೀರು ಈ ಕಡೆಯಿಂದ ಸೀದಾ ಹಿಂಗಾಗಿ ಹೋಗ್ತಾವ. ಇದೇ ನೋಡ್ರಿ ಹೆಂಗದ ಬಾಯಿ. ಸ್ವಲ್ಪ ನೀರು ಅಷ್ಟು ತಿಳಿ ಅನಿಸ್ತಿಲ್ಲ, ಬಟ್ ಮಣ್ಣಿಂದ ಅದಲ್ಲ, ಹಾಗಾಗಿ ಜರ ಕೆಂಪವ ನಡೀತದ. ಅಲ್ಲಿ ನಿಮಗೆ ಏನು ಕಾಣತ್ತಾವ ಪಾಪ ಮ್ಯಾಗ ನಿಂತ ನೋಡಲ್ಲ, ಇದ್ರ ಮೇಲೆ ಹೋಲತ್ತ ನೋಡ್ರಿ. ಪಾಪ ಒಂದು ಅಂಗಿ ಕಳೆದ ಬಾಯ್ದಾಗ. ಅಂಗಿ ಹಾಕ್ಯಾರಂತ ಹುಡುಗರು, ಒಳ ಮುಚ್ಚಿಟ್ರತ್ತ. ಅದಕ್ಕೆ ಪಾಪ ಅಣ್ಣ ನಮಗೆಲ್ಲ ತೆಗೀರಿ ಅಂಗಿ ತೆಕ್ಕೊಡ್ರಿ ಅಂತಲತ್ತಾನ. ನೋಡೋಣ, ಪ್ರಯತ್ನ ಮಾಡ್ತೇವೆ. ಒಳಗಿನ ಇಳಿದೆವು ಅಂತಂದ್ರೆ ಅಂಗಿ ತೆಕ್ಕೊಡತಕ್ಕಂಥ ಪ್ರಯತ್ನ ಮಾಡ್ತೇವೆ. ಮತ್ತು ನಿಮಗೆ ಏನಪ್ಪ ಅಂತಂದ್ರೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ಬಾಯ್ದಾಗ ಏರ್ಬೇಕು. ಅಲ್ಲಿ ಇಲ್ಲಿ ನಿಮಗೆ ಎಲ್ಲಿ ಭೀ ಚಿಡಿಗಳು ಸಿಗಲ್ಲ. ಮತ್ತು ಹ್ಯಾಂಗೆ ಏರ್ಬೇಕು ಅಂತ ಅಂದ್ಕೊಂಡ್ರಿ, ಇಲ್ಲದ ನೋಡಿ ಸೀದಾ ಇಲ್ಲಿ ಬಾಯ್ದಾಗ ಇಸಲಾಡಿ ಸೀದಾ ಇದೇನು ಇದು ಕಾಣತ್ತಲ್ಲ, ಇದಕ್ಕೆ ಹಿಡಿಬೇಕು. ಇದಕ್ಕೆ ಹಾರ್ದು ನೋಡಲ್ಲ ಒಬ್ಬ. ಇದಕ್ಕೆ ಹಿಡ್ಕೊಂಡೇ ಮ್ಯಾಗ ಬರಬೇಕು. ಹಿಂಗದ ಇದು ಸೇತುವೆ, ಹಿಂಗೆ ಇರ್ಬೇಕಾಗ್ತದ. ಬಾ ಸ್ನೇಹಿತರೆ, ಬಾವಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಬಾವಿದಾಗ ಏರ್ಬೇಕಂತ ನಿಮ್ಗೆ ಎಲ್ಲೂ ಚಿಡಿ ಗಿಡಿ ಸಿಗಲ್ಲ. ಇದ್ರದ್ದು ಏನಿದೆ ಹಗ್ಗ ಕಟ್ಟರ ನೋಡ್ರಿ, ಸೀರಿದೆಲ್ಲ ಇದು ಮಾಡಿ. ಇದು ಥರ ಜುಗಾಡ್, ನಮ್ಮ ಇಂಡಿಯಾನೇ ಜುಗಾಡದ. ಇಲ್ಲಿ ನೋಡ್ರಿ, ಈ ಥರ ಹಿಡ್ಕೊಂಡು ಮ್ಯಾಗ ಬರ್ಬೇಕು. ಬರೋಣ ಹೆಂಗೆ ಬರ್ತೀವಿ ನೋಡಮ್. ವಾ
ಏನು ತಲಿಯೋ ಗೊಬ್ಬರಗಳದು ಗಿಡ ಕಟ್ಟ ನೈಸ್. ನೋಡಿ ಸ್ನೇಹಿತರೆ, ಇವಾಗ ನೀವೇನು ನೋಡ್ತಿದ್ರಲ್ಲ ಇದೇ ಈ ಬಾವಿ. ಈ ಬಾವಿ ಒಳಗೆ ಇವಾಗ ನಾವು ಈಜಾಡಕ್ಕೆ ಬಂದೀವಿ. ನಮ್ಮ ದೋಸ್ತ್ ಹೆಂಗೆ ಏನೋ ಒಳಗೆ ಗೊಜ್ಜಿಗಿದ್ದಣ್ಣ. ಹಾಂ ಅಣ್ಣ ಗೊಜ್ಜಿಗಿದ್ದು ಮತ್ತು ಒಳಗೆ ನಾವು ಏನಂತರ ಮುಣಗುಸಿ. ಇವನೇ ನಮ್ಮ ದೋಸ್ತ್ ಆತ್ಮೀಯ ಸ್ನೇಹಿತ. ಇವತ್ತು ಪಾಪ ಈಜಾಡಕ್ಕೆ ಕರ್ಸ್ಯಾರ. ಮತ್ತು ನೋಡೋಣ ಗೊಜ್ಜಿಗಿದ್ದದೇನು ಏನಿಲ್ಲ ಚಂದ. ಮತ್ತು ಬಾವಿದು ಇಷ್ಟೋ ತನಕ ಇತಿಹಾಸ ಕೇಳ್ಕೊತ ಬಂದಾಗ ಭಾಳ ದೊಡ್ಡದ ಪ್ರಮಾಣದಾಗ ಇತಿಹಾಸದಂದು ಗೊತ್ತಾಯ್ತು. ಏನಣ್ಣ ಬಾವಿ ಬರೀ ಅದು ಇದು ಕೇಳ್ತೇನೆ ಖರೆ. ಇಲ್ಲ ಆ ಥರ ಏನಿಲ್ಲ, ಹಾಂ ಭಾಳ ಚಲೋ ಅದ. ಇದು ರೀಸೆಂಟಾಗಿ ಒಂದು 2 months ಹಿಂದ್ಗಡೆನೆ ತೆಗ್ದಿರೋ ಬಾವಿ. ಅಂದ್ರೆ ಭಾಳ ಹಳಿದ ಬಾವಿ ಅಲ್ಲಿ ಇದು. ಅಲ್ಲ ಅಲ್ಲ ಅಲ್ಲ, ಹೊಸ ಬಾವಿ ಇದೆ. ಮತ್ತು ನೋಡೋಣ ಹೊಸ ಬಾವಿದ ಒಳಗೆ ಇಸ್ಲು ಮೊದಲು ಆಡ್ರಿ ಏನಿಲ್ಲ. ಮತ್ತು ಒಳಗೆ ಹೋಯ್ದು ಆಡ್ತೀವಿ ಗೊಜ್ಜಾಗ ಹೋಯ್ದು ಮುಣಗಿಸ್ತೀರಿ. ಎಲ್ಲರೂ ಆಡ್ತಾರ. ಹಾಂ ಆಡ್ತಾರಲ್ಲ. ಎಸ್. ಓಕೆ. ಮತ್ತು ನೀವು ಮೊದಲು ಭೀ ಆಡ್ರಿ ಹತ್ತಲ್ಲ ಇಲ್ಲಿ. ಮತ್ತು ಮೊದಲೇ ಆದಾಗ ನಿಮ್ಮ ಸಂಗಾಟಿ ಒಂದು ಏನೋ ಒಂದು ಘಟನೆ ಘಟಿಸ್ಯದಂತ. ಏನದ ಘಟನೆ? ಭಾಳ ದೊಡ್ಡ ಘಟನೆ ಅದಂತ. ಏನಿಲ್ಲ, ಗೋಲ್ಡ್ ರಿಂಗ್ ಕಳೆದಿತ್ತು. ನೋಡಿ ಸ್ನೇಹಿತರೆ, ನಮ್ಮ ದೋಸ್ತ್ ಪಾಪ ಕಲ್ಯಾಣದಾಗಿರ್ತಾನೆ. ಪಾಪ ಲೆಕ್ಚರ್ ಮಾಡೋರಿಗೆ ಬಂದು ಒಂದು ದಿನ ಇಲ್ಲ ಆಡ್ಬೇಕಂತ ಅನ್ಕೊಳಣ. ಕೊಳಗ ಕೈದಾಗ ಬಂಗಾರ ಹಿಂಗಾರ ಹಾಕ್ಕೊಂಡು ಪಾಪ ಅವನಿಗೆ ಗೊತ್ತಾಗಿಲ್ಲ. ಒಳ ಬಾಯ್ದಾಗ ಆಡಿದ್ರೆ ಏನು ಉಂಗುರು ಹೋಗ್ತದ ಗೀತಂತಿದ್ರೆ ಅಳು ಸಿತ್ತೇನೆ ಮಣ್ಣು. ಪಾಪ ಸೀದಾ ಬಂದು ಹೊಸ ಬಾಯ್ದ ಹೋಗಂದ್ರ ಈಜಾಡ ಬ್ಯಾಸ್ಗಿ ಬಿಸಿಲದ ಅಂತೇಳಿ ಈಜಾಡಕ್ಕೆ ಹೋಗ್ಯಾನ. ಈಜಾಡಿ ಏನು ಮಾಡ್ಯಾನ ಅಂತಂದ್ರೆ 1 ಗಂಟೆ ಆಡ್ಯಾನ. 1 ಗಂಟೆ ಆಡ್ಬಳಕ ಅವ್ನಿಗೆ ಗೊತ್ತಾಗಿಲ್ಲ ಇದು ರಿಂಗ್ ಕಳೆದಿದ್ದು ಗೊತ್ತಾಗಿಲ್ಲ. ಆಮೇಲೆ ಬಂದು ನೋಡ್ತಾನೆ ಕೈದಾಗ ರಿಂಗೇ ಇಲ್ಲ, ಅದು ಗೋಲ್ಡ್ ರಿಂಗ್. ಈಗ ಮುಂದೆ ಏನೈತಣ್ಣ, ರಿಂಗ್ ಕಳೀತು ಎಲ್ಲ ಸಿಗ್ತಾ ಇಲ್ಲ. ಈಗ ನೆಕ್ಸ್ಟ್ ಅದ ಇಂಪಾರ್ಟೆಂಟ್. ಸಿಗ್ತೇನಿಲ್ಲ ರಿಂಗ್. ಅದು ಹೆಂಗೆ ಸಿಗ್ತಾನೆ ಇಂಥ ಇದ್ರೊಳಗೆ? ಇದು ನಿಕ್ಕ ನೋಡಿದ್ರೆ ಗೊಜ್ಜಿಗಿದ್ದು ಕಾಣತ್ತದ. ಇದು ಮೋಟ್ರಸ್ ತಂದು. ಹಾಂ, ಯಾವ ಮೋಟ್ರ? ನೀರೆತ್ತ ಮೋಟ್ರು. 1 ಮೋಟ್ರಿಗೆ ಹೋದು ನೀರು ಹಸು. 2 ಮೋಟ್ರ್ ಹಚ್ಚು ಪೂರ ಹಸು ಬೆಳೆಸ್ರಿ. ಅಂದ್ರೆ ಖಾಲಿ ಆಗಣ ಒಳಗೆ ಕಾಣಿಸ್ತಾ. ಮತ್ತೆ ಜಲಸ್ರಿ ಜಲಡಿ ಹಿಡ್ದು ಏನು ಮಾಡಿದ್ರಿ ಅಣ್ಣ? ಇದೇನು ಯುರೋಪ್ ಇತಿಹಾಸ? ಇದು ಯಾವ ಇತಿಹಾಸಕ್ಕಿಂತ ದೊಡ್ಡ ಇತಿಹಾಸ ಇದು ಅಂತ ಇರೋ ಹೌದು ಬಿಡೋ ಮಗ. ಇದು ಸಾಮಾನ್ಯ ಅಲ್ಲ ನೋಡ್ರಿ. ಒಂದು ಸಣ್ಣ ಕೈದಾಗ ಹಾಕೊಂಬ ಉಂಗುರ ಇಂಥ ಬಾವಿದಾಗ ಬೋರ್ ಹಚ್ಚಿ ಮೋಟ್ರ್ ಹಚ್ಚಿ ತೆಗೆದ್ರೆ ನೀರು ಖಾಲಿ ಆದ್ರೆ ಸಿಕ್ತಂತ ಏನು ಗ್ಯಾರಂಟಿ ಇದೆ? ಅದು ಸಿಕ್ಕಂದ್ರೆ ನೀರು ದೊಡ್ಡ ಲಕ್ಕಿನೇ ಇದೆ ಮಗ. ಮತ್ತು ಅದು ಏನು ಅದಕ್ಕೆ ಕೇಳತ್ತೇನೆ, ಜಲೋಡಿ ಹಚ್ಚಿಗೆ ಜಲಸಿರಿ ಏನು ಮಾಡಿದಿರಿ? ಆ ಥರ ಏನಿಲ್ಲ, ನೀರು ಪೂರ್ತಿ ಖಾಲಿ ಮಾಡದಾದ್ಮೇಲೆ ಒಂದು 4 ಜನ ಒಳಗಡೆ ಇಳಿದು ನೀರಿರಲ್ಲ, ಅದು ಎಷ್ಟು ಅದ್ರದ್ದು ತಳ ಅದ ಅಷ್ಟೆಲ್ಲ ಚೆಕ್ ಮಾಡಿದೆವು ಕರೆಕ್ಟಾಗಿ. ಸೊ ಸಿಗ್ತು ಒಂದು ಡೇನಲ್ಲಿ. ಸಿಗ್ತದ? ಹಾಂ. ಎಷ್ಟಿತ್ತಣ್ಣ? 1/2 ಗ್ರಾಮ್. ಅಂದ್ರೆ 1/2 ಗ್ರಾಮ್ ಅಂದ್ರೆ ಒಂದು 30-35 ಸಾವಿರ. 40 ಸಾವಿರ ರೋ. 78-80 ಸಾವಿರ ಕಂಡಂಗೆ ಪಿರಿ ಆಗದಣ್ಣ. ಅವನ ಬಂಗಾರ ಅಂದ್ರೆ ಒಟ್ಟಾರೆಯಾಗಿ ಕೊನೆಗೂ ಸಿಕ್ತಿ ಬಾವಿದಾಗ. ಮತ್ತು ನಿಂದು ಉಂಗುರು ಕಳೀತು ಪಾಪ. ಅಲ್ಲಿ ಇನ್ನೊಬ್ಬ ತಮ್ಮಂದು ಹಂಗೆ ಕಳೆದದ. ಮತ್ತು ಹಂಗೆ ಏನು ಸಿಗ್ತದ ಏನಿಲ್ಲ ತಮ್ಮ? ಹಾಂ, ಈಗ ಇಲ್ಲೇನು ಪಾಪ ಒಳಗೆ ಬಡ್ದಾಡತ್ತಲ್ಲ, ಸಿಕ್ತಂತಮ್ಮ? ಹೇಳೋ, ಸೇತುವೆ ಹಿಡ್ಕೊಂಡು. ಹಾಂ, ಸಿಕ್ಕಿಲ್ಲ ಏನು? ಹುಡುಕ ಪ್ರಯತ್ನ ಮಾಡತ್ತಿ ಒಳಗೆ. ಅದು ಬಿಡು, ಇದು ಬಿಡಕ, ಇದು ಬಿಡುನಿ, ಇದು ಬಿಟ್ಟು ಹೋಗಿ ಒಳಗೆ ಸೀದಾ. ನೋಡಿ ಸ್ನೇಹಿತರೆ, ಪಾಪ ಇನ್ನೊಬ್ಬ ತಮ್ಮಂದು ಅಂಗಿ ಒಳಗೆ ಕಳೆದದ. ಇನ್ನೂ ಹುಡುಕ್ಲತ್ತಾರ, ಅದು ಸಿಗಲ್ಗ್ಯದ. ನೋಡಮ್ಮ ಈಗ ನಾವು ಒಳಗೆ ಹೋಗಿ ಪ್ರಯತ್ನ ಮಾಡ್ತೀವಿ ಹುಡುಕ್ಬೇಕಂತ. ಸಿಕ್ತಂತಂದ್ರೆ ಅದು ತೋರಿಸ್ತೀವಿ. ಸಿಕ್ತಂತಂದ್ರೆ ನೋಡಮ್ಮ ಅಂತ ಉಂಗುರೇ ಸಿಕ್ಕದಂತೆ, ಅಂಗಿ ಸಿಗೋದೇನು ದೊಡ್ಡ ಮಾತದ. ಹುಡ್ಕಮ್ಮ ನವ್ರೆ ಹೋಗೋಣ ಹೋಗಿ. ಬರ್ರಿ ಸ್ನೇಹಿತರೆ, ನಾವು ಭೀ ಹೋಗಿ ಈಜಾಡ್ತೀವಿ. ಸ್ನೇಹಿತರೆ, ಇವಾಗ ನಾವು ಬಾವಿಯಲ್ಲಿ ಬಂದಿವಿ. ಇವಾಗ ಬಾವಿಯಲ್ಲಿ ಮೊದಲನೇ ಈ ಬಾವಿದಾಗ ಇಳಿಬೇಕಾದ್ರೆ ಮೊದಲ ಟಾಸ್ಕ್ ಸಿಕ್ಕದ ನಮಗೆ. ಆ ಟಾಸ್ಕ್ ಏನಂತಂದ್ರೆ, ಈಗ ಇದ್ರಾಗ ಒಂದು ಅಂಗಿ ಕಳೆದದ, ಆ ಅಂಗಿ ಹುಡುಕ್ಬೇಕಾಗ್ತದ. ನೋಡಮ್ಮ ಆ ಅಂಗಿ ಹುಡ್ಕೋದಾಗ್ತದ ಇಲ್ಲ ಅಂಥೇಳಿ. ಇವಾಗ ಈ ಪಾಪ ಹುಡುಗಂದು ಅಂಗಿ ಹುಡ್ಕಂತದ ಎಲ್ಲ ಪ್ರಯತ್ನ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಏನು ಸಿಗ್ತದ ಇಲ್ಲ ಅಂತೇಳಿ ಕೊನೆವರೆಗೂ ಈ ವ್ಲಾಗ್ ನೋಡ್ರಿ. ಅಂಗಿ ಸಿಗ್ತದ ಇಲ್ಲ ಅಂತೇಳಿ ನಿಮಗೂ ಗೊತ್ತಾಗ್ತದೆ. ಓಕೆ, ಒಳಗೆ ಹೋಗ್ತೀನಿ ನೋಡ್ರಿ. ಈಗ ಸಿಗ್ತಾ ಇಲ್ಲ.
ಯಾಕಡೆ ಹೋಗ್ಯದ ಈ ಸೈಡ್ ಅಣ್ಣ. ಅಲ್ಲಿ ಹೋದ ದೋಸ್ತ ಆ ಕಡೆ ತಿಳಿತಿದ ಈ ಕಡೆ ಹುಡುಕ್ಲತ್ತಿದ ಧೋಕ ಐತ್ಲ ಮಾತ ಹೊಡಿಯೋ ಹೊಡಿಯ ಎಲ್ಲಿ ಅಲ್ಲೇ ಅಣ್ಣ ಅಲ್ಲೇ ಈ ಕಡೆ ಮುಂದ್ಕತ್ ಅಣ್ಣ. ಮುಂದ ಹಾಂ ಅಣ್ಣ. ಯಾಕಡೆ ಹೇಳು ಹಾಂ ಅಲ್ಲೇ ಅಣ್ಣ. ಇಲ್ಲೇ ಹಾಂ ಪಕ್ಕ ಹಾಂ ಇಲ್ಲೇ ಹಾಕೊಟ್ರ ಅಣ್ಣ. ನೋಡಮ್ಮೆ ಇದೊಂದ್ಸಲ ಚಾನ್ಸ್ ಹೋತ ಯಾಕಿದು ಸ್ನೇಹಿತರೆ 3ನೇ ಸಲ ಒಳಗೆ ಮುಳುಗಿನಿ. ಪಾಪ ದೋಸ್ತಂದು ಟಿ ಶರ್ಟ್ ಸಿಕ್ಕಿಲ್ಲ, ಮತ್ತೆ ಇನ್ನೊಂದು ಯಾರ್ದಿತ್ತು ಚಡ್ಡಿ ಸಿಕ್ಕದ ನೋಡಮ್ಮೆ. ಈಗ ಒಂದಂತೂ ಸಿಕ್ಕದ ಕ್ಯಾಚ್. ಈಗಾಗಲೇ ಬಾವಿಯಲ್ಲಿ ಹಾರುತ್ತಿದ್ದಾರೆ ಮೇಲ್ಗಡೆಯಿಂದ. ಎಲ್ಲ ಪ್ರೇಕ್ಷಕರು ದಯವಿಟ್ಟು ಚಪ್ಪಾಳೆ ಮೂಲಕ ಅಂಬರೀಶ್ ಅವರ ಬಾವಿಯಲ್ಲಿ ಹಾರೋದನ್ನು ಬರಮಾಡ್ಕೊಳ್ಬೇಕು. ಬರ್ರಿ ಬರ್ರಿ. ವೆರಿ ಗುಡ್. ಇಕ್ಕತ್ತದ ಸ್ನೇಹಿತರೆ, ಇವಾಗ ಪಾಪ ಅಂಬರೀಶ್ ಅವರೇ ಈಗ ನಾವೇ ಅದ್ರ ಮ್ಯಾಲೆ ಹಾಕ್ತೀವಿ ನೋಡಮ್ಮಿ. ಸ್ನೇಹಿತರೆ, ಇವಾಗ ಒಂದು ಚಡ್ಡಿ ಸಿಕ್ಕದ, ಇನ್ನ ಒಂದು ಟಿ ಶರ್ಟ್ ಸಿಗಬೇಕಾಗ್ಯದ. ಈಗ 3 ಜನ ಒಳಗೆ ಮುಳುಗ್ಲತ್ತಿದ್ದೇವೆ. ಈ ಸಲ ಯಾರು ಸಿಕ್ತದೆ ನೋಡಮ್ಮ, ಏನು ಸಿಗ್ತಾ ಇಲ್ಲ ಅಂತೇಳಿ. ಟಾಟಾ. ಓಕೆ ಮುಳುಗ್ರೆ. ಯಾಕಂದ್ರೆ ಮುಳುಗಿದ್ರು ಹೋಗ್ತೀರಾ? ಹಾಂ ಇಲ್ಲ ದೋಸ್ತ್ ಎಲ್ಲದ ಹೇಳೋ. ಅಲ್ಲೇ ಅದಾರ ಅಣ್ಣ. ಉಪ್ಪ ಈ ಕಡೆ ಕಡೆ ಇದಕ್ಕೆಲ್ಲ ನೋಡೋಣ. ಎಲ್ಲಿ ಕೇಳಿ ನೀ ಶಂಬರ್ ಜಾಗ ಹೇಳತ್ತಪ್ಪ. ಆ ಕಡೆ ಇದ್ದ ಅಣ್ಣ, ಮತ್ತೆ ಹಂಗೆ ಅದಾರ. ಈ ಕಡೆ ಬರ್ರಿ ಇಲ್ಲಿ. ಹಾಂ ಅಣ್ಣ. ಓಕೆ ಬನ್ನಿ. ಹಾಂ ಅಜಯಿಂದ ಅಣ್ಣ. ಯಾರು ಅಜಯಿಂದ. ಯಾರು ದೋಸ್ತ? ಅಜಯ್ ಅಣ್ಣ. ನಿಂದಿಲ್ರಿ ಇಲ್ಲ ಅಣ್ಣ. ಏಸ್ ಹಾಕಿರ ಒಳಗಿನ ಅಣ್ಣ ಒಂದು ಟಿ ಶರ್ಟ್ ಅಣ್ಣ ಆಯ್ತಣ್ಣ. ಅಬ್ಬೋ ದಮ್ ಮಾಡ್ಕೊಪ್ಪ. ಇಂಥ ಹಳದಾಗ ಕಂಡಬಿಟ್ಟು ಬಿದ್ದು ಅಣ್ಣ. ಹಳದಾಗ ಹಳದಾಗ. ಹಾಂ ಅಣ್ಣ. ಕ್ಲಿನಿಕ್ ಪ್ಲಸ್ ಸ್ನೇಹಿತರೆ, ಬಡವರ ಬಂದು ಬಡವರಿಗೆ ಹೆಂಗ ₹1 ಇದು ₹1 ₹1 ಕ್ಲೀನ್ ಆ್ಯಂಡ್ ಕ್ಲೀನ್. ನೋಡ್ರಿ ನಮ್ಮ ದೋಸ್ತ ಹೆಂಗೆ ಮಿಂಚತಾನಂತ ಹೇಳಿ. ಏನು ಮಾಯ, ಏನು ಪ್ರೀತಿ. ಎಷ್ಟು ಹತ್ತರಕ್ಕೆ ಅದಕ್ಕೆ ಮಾಯಾ ಉಕ್ಕಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಹಿಂದಿನ ಕುರಿಗೆ ಏನಂತಾರ ಕೊಬ್ಬಸಿ ಲಾಸ್ಟಿಗೆ ಗೋಣ್ ಕೊಯ್ತಾರಲ್ಲ, ಹಂಗೆ ಯಾಕೋ ನನಗೆ ಬಕ್ಕುಳೆ ಶಾಂಪು ಗಿಂಪು ಹಚ್ಚತಾನ. ಮುಂದೆ ಏನು ಲೆಕ್ಕ ಅದ ತಿಳಿಯಲ್ಗದ, ಯಾಕೋ ಬಕ್ಕುಳೆ ಮಾಯ ಮಾಡತ್ತಾರ. ಬಟ್ ಈಗ ನನ್ನ ತಲೆ. ಓಕೆ ಸ್ನೇಹಿತರೆ, ಇವಾಗ ಇದೇನು ಶೋಧ ಕಾರ್ಯ ನಡೀತಿದೆಯಲ್ಲ ಒಂದು ಟಿ ಶರ್ಟ್ ಸಲುವಾಗಿ. ಇವಾಗ ಒಂದು ಚಡ್ಡಿ ಮತ್ತು ಇನ್ನೊಂದು ಬರೀನ್ ಸಿಕ್ಕದ. ಪಾಪ ದೋಸ್ತನ ದಿನ ಟಿ ಶರ್ಟ್ ಸಿಗಾಗ್ಯದ. ಆ ಟಿ ಶರ್ಟ್ ಇವಾಗ ಶೋಧ ಮಾಡಲೇಬೇಕಾಗ್ಯದ. ಅದಕ್ಕೆ ನಮ್ದು ತಂಡಕ್ಕೆ ಇನ್ನೊಬ್ಬ ಹೊಸ ಕುದುರೆ ಎಂಟ್ರಿ ಆಗ್ಯದ. ಈ ಕುದುರೆದೇ ನಮ್ಮ ದೋಸ್ತಂದೆ ಈ ಬಾಯ್ದಾಗ ಬಂಗಾರ ಉಂಗುರ ಕಳೆದಿತ್ತು. ಈಗ ನಾವೆಲ್ಲ 4 ಜನ ಸೇರಿ ದೋಸ್ತಂದು ಏನಕ್ಕಾಗಲ್ಲ ಟಿ ಶರ್ಟ್ ಹುಡ್ಕೊಂಬಗ. ಹಾಂ ಡನ್ ಡನ್. ಓಕೆ ಎಲ್ಲ ಕಳೆದು ಹೇಳೋಣ, ಇನ್ನೊಂದ್ಸಲ ಜಾಗ ಹೇಳು. ಇಲ್ಲ ಅಣ್ಣ. ಹಾಂ ಈ ಕಡೆ ಅಣ್ಣ, ಈ ಕಡೆ ಹಾಕಿ ಒಬ್ಬ ಗುಂಡ್ಕರ ನೋಡ್ರಿ. ಜರ 4 ತಂಡಾಗ ಹಂಚ್ಕೊರಿ. ಆ ಕಡೆ ಅಲ್ಲೊಬ್ಬರು ನೋಡ್ರಿ. ಜರ ನಡಿ ಕೈ ಬಿಡು. ಅಣ್ಣ ಎಲ್ಲಿ ಇಲ್ಲ ಅಣ್ಣ, ನೀ ಆ ಕಡೆ ಮುಂದ್ಕತ್ ಈ ಕಡೆ. ಈ ಕಡೆ ಈ ಕಡೆ. ಅಣ್ಣ ಬರ ಅಂಬ್ಯಾ ನಡಿ ಬಾ. ಆಯ್ತು ನಡಿ. ಬರ್ರಿ 4 ಮಂದಿ ಬರ್ರಿ. ಒಬ್ರು ಸಿಕ್ತದ ಬರ್ರಿ. ರೆಡಿ ರೆಡಿ. ಹಾಂ ಅಣ್ಣ. ಬಾ. ಮುಳುಗ ಹತ್ತಿಲ್ಲ ರಂಡಿ ಮನು. ಮತ್ತೆ ಅಲ್ಲಿ ಅಲ್ಲೇ ಅಣ್ಣ, ಆ ಕಡೆ ಇದ್ರತ್ತು.
ನೀ ಈ ಕಡೆ ನನ್ನ ಬಾಯಿ ತುಂಬ ತಿರ್ಗಿಸತ್ತೆ. ಬರ ಇನ್ನೊಂದ್ಸಲ ರೈಟ್ ರೆಡಿ 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 ಓಕೆ 1 2 3 ಉಲ್ಟಾ ಮೇಲೆ ಹೊಂಟದ ಮನುಷ್ಯ ತಿರ್ಗಾ ಮೇಲೆ ಹೊಂಟದ. ಲಾಸ್ಟ್ ಟ್ರೈ ಮಾಡ್ಲೆ ಇನ್ನೊಂದ್ಸಲ ಕರೆಕ್ಟ್ ಜಾಗ ಇದ್ರ ಯಾಕೆ ಹುಡ್ಕೋಣ ಎಲ್ಲಿ ಬಿತ್ತದ ಆ ಕಡೆ 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 ಹಾಂ ಒಬ್ಬ ನೋಡು ಹಾಂ ಇಲ್ಲೇ ಹಾಂ ಕರೆ ಬಿದ್ದಲ್ಲ ದೋಸ್ತ ಮತ್ತೆ ಸುಮ್ಮ ಹೈರಾಣ ಮಾಡಬೇಡ. ಇಲ್ಲ ಅಣ್ಣ ಆ ಕಡೆ ಬಿದ್ದದು. ನೋಡಿ ಸಲ ಸಿಗ್ತಾ ಇಲ್ಲ. ಇಲ್ಲಪ್ಪ ಸಿಗಲ್ದು. ರಸ್ಸಿ ತಾಯ್ದು ಕೊಡಿ. ಬಂದ್ ಮಾಡಿ ದೋಸ್ತ. ಹಾಯ್ ಫ್ರೆಂಡ್ಸ್, ಈಗಾಗಲೇ ನಾವು ಈ ಬಾವಿಯಲ್ಲಿ ಅನೇಕ ವಿಸ್ಮಯಗಳನ್ನು ಹುಡುಕಿದ್ದೇವೆ. ಈಗ ಒಂದು ಶರ್ಟ್ ಕಳೆದಿದೆ. ಟಿ ಶರ್ಟ್ ಟಿ ಶರ್ಟ್ ಶರ್ಟ್ ಅಲ್ಲ ಟಿ ಶರ್ಟ್ ಕಳೆದಿದೆ. ಸೊ ಅದು ನಮ್ಮ ಟಿ ಶರ್ಟ್ ಹುಡುಕೋದಕ್ಕೋಸ್ಕರನೇ ನಾನು ನನ್ನ ಒಬ್ಬ ಖ್ಯಾತ ಸ್ನೇಹಿತರನ್ನು ಕರ್ಕೊಂಡು ಬಂದಿದ್ದೇನೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಖ್ಯಾತ ಅಮೇರಿಕದ ಬ್ರಾಂಟ್ಲೆ ಅವರ ಶಿಷ್ಯ ಮತ್ತು ಹಾರ್ಡ್ವರ್ಡ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದಂತಹ ಈಜುಪಟು ಇದ್ದಾರೆ. ಇವರು ಈಗ ನಿಮಗೆ ಟಿ ಶರ್ಟನ್ನು ಹುಡುಕಿ ಕೊಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ. ಏನು ಹಾರ್ವರ್ಡ್ ವಿಷಯ ಇದ್ರೆ ಬ್ರಾಂಟ್ಲಿ ಅವ್ರ ಶಿಷ್ಯ ಅಂತ ಹೇಳಿದ್ರಲ್ಲ, ಆ ಬ್ರಾಂಟ್ಲಿ ಅವ್ರೆ ಇವರೇ ಅದಾರ ನೋಡ್ರಿ. ಬ್ರಾಂಟ್ಲಿ ತಗಟ್ ಅವ್ರ ಶಿಷ್ಯ ಹೋಗಿ ಏನ್ರಿ ಟಿ ಶರ್ಟ್ ಹುಡುಕ್ಲ ಅಂತ ಎಲ್ಲ ಪ್ರಯತ್ನ ಮಾಡ್ತೀವಿ. ಬನ್ನಿ ಬನ್ನಿ ಬನ್ನಿ. ನಮ್ಮ ಗುರುಗಳ ಸಗಟ್ ನಡೆದಿ ಒಳಗಡೆ ನೋಡೋಣ. ರೆಡಿ? ಹಾ. ಆ ಕಡೆ ಹೋಗುವಂತಲ್ಲ ರೈಟಾ? ಹಾ ಏನೋ ಸಿಕ್ತೋ ನಮ್ಮ ಸೇತುವೆ ಇನ್ನೊಂದು ಏನೋ ಕಡೆ ಬಿದ್ದಿದ್ದು ಸಿಕ್ಕದ. ಸಾರಿ ಕ್ಯಾಚ್. ಮಾವ ನಾಚಿಕೆ ಆಗತೈತಿ. ಸ್ನೇಹಿತರೆ ಚಡ್ಡಿ ಸಿಕ್ತು, ಬನೀನ್ ಸಿಕ್ತು, ಕಡೆ ಪಾಪ ಅಣ್ಣೋದು ಟಿ ಶರ್ಟ್ಸ್ಗಳಿದಾವ. ಏಸಲ ಮಾಡೋದ್ರಿ ಇವರು ಖ್ಯಾತ ಅಮೆರಿಕದ ಮನೋವೈಜ್ಞಾನಿಕ ಬ್ರಾಂಡ್ಲೆ ಅವರ ಶಿಷ್ಯ, ಎರಡನೇ ಶಿಷ್ಯ, ಹಾರ್ಡ್ವರ್ಡ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದ ಈಜುಪಟ ಇದ್ದಾರೆ. ಇವರು ಇನ್ನೊಮ್ಮೆ ಟ್ರೈ ಮಾಡಿ. ಇನ್ನೊಂದ್ಸಲ ನಮ್ಮ ಗುರುವ ಸಂಗಡ ಹೋಗ್ತೀವಿ. ಏನೇ ಅಲ್ಲಿ ಎಂತ ಇವತ್ತು ಟಿ ಶರ್ಟ್ ಕತ್ತಕ ಬಿಡಲ್ಲ. ಇನ್ನೊಂದ್ಸಲ ನೋಡೋಣ. ಹತ್ತಿಲ್ಲ ಗುರು. ರೋಮನ್ ರೈನ್ಸ್ ಯಾಕಡ ನಾವು ನಿಮ್ಮೂರ ಚೆಲುವೆ ನಾವೋಡಿ ಬರ್ಬೇ. तेरी मेरी यारी की है. ಬಾರ ದೋಸ್ತ. ಇದು ಇನ್ನೊಂದು ಹೇಳ್ತಾನೆ. ಇದು ತೊಗೊಂಡಿಲ್ಲ, ಅವನು ತೊಗೊಂಡಿಲ್ಲ ನಾನು.
ಬಂದ್ಬಲ್ಲ ಅಣ್ಣ ಪೂರ ಒಳಗೆ ಬಿದ್ದಿದ್ದಪ್ಪ ಕಂಡಬಿಟ್ಟು ಓದಿದೀನಿ ನಂಗೆ ತಿಳಿ ಈ ಸಬ್ ಮೇಲೆ ಸಿದ್ಧ ಪೊಲೀಸ್ ಕಳ್ದಂಗೆ ಕಾಣತ್ತ ನೋಡು ಕಂಡಂಗೆ ಓದೇನವ ಮಗ ಮುಚ್ಕೊಂಡು ಡೌನ್ ಮಾಡಬೇಡ ರೀ ಸರ್ ಬಾರೋ ನಂದು ಲಾಗಳ ಫಸ್ಟ್ ಹೊಂಟಿದ್ ಬಾ ಕಂಡಂಗೆ ಓದೇನ ಕೊಂಡಂಗೆ ಓದೇನವ ನೋಡೋರು ಇವ್ರು ಎಲ್ಲಿ ಎಮ್ಮಿ ಬಿದ್ದಂಗೆ ಬಿದ್ದಾರಿಂದ ಇವರು ಸ್ನೇಹಿತರೆ ಇವರು ಖ್ಯಾತ ಮನೋವೈದ್ಯರಾದ ಬ್ರ್ಯಾಡ್ಲೆ ಅವರ ಶಿಷ್ಯ ಮತ್ತು ಅಮೆರಿಕಾದ ಈಜು ಮೀನು ಫಿಲಿಪ್ನ ಚಿನ್ನದ ಮೀನು ಫಿಲ್ಟರ್ ನೀರು ಅವು ನಿಜಪ್ಪ ಹಾಯ್ ಮಾಡ್ಕೊತ ಹೋಗೊಳಗ ಮುಳುಗನ ನೀರ ಕುಡಿ ರೆಡ್ಡಿ ಮಗನ ಈಗ ತಾಕತ್ತ ಏ ವರ್ಣನೆ ಹೋಲೆ ಇದು ಬಾರ ಬಾರ ಮಗ ನಿಂದ್ರ ಓಕೆ ಫಸ್ಟ್ ನಿನಗೆ ವೆಲ್ಕಮ್ ಮಾಡ್ಕೊತೇವ ಬಾರ ಮಗ ಈ ಕಡೆ ಬಾರ ಈಗಾಗಲೇ ಹೊಸ ತೊಗೊಂಬರ ಸೇತುವೆ ಹಾ ಬಾರ ಮಗ ಅದಕ್ಕೆ ಕೈ ಹಿಡಿ ನೀ ಮುಂದಕ್ಕೆ ಬರೋ ನಾವು ಸೌಂಡ್ ಬರ್ಲಿದ್ರ ಇಲ್ಲ ನಾ ತಗೋತ ನೀವು ಹೋರ್ ಹಾ ಸ್ನೇಹಿತರೆ ಇವಾಗ ಏನು ನಾವು ಇಷ್ಟೊಂದು ಟಿ ಶರ್ಟ್ ಸೋದ ಮಾಡ್ತಿದ್ದಲ್ಲ ಆ ಒಟ್ಟು ಟಿ ಶರ್ಟ್ ಇನ್ನೂ ಆದ್ರೆ ಸಿಗಲ್ಗದ ಆ ಒಂದು ಟಿ ಶರ್ಟ್ ಹುಡುಕ್ಲಕ್ಕ ಈಗ ನಮ್ಮ ತಂಡದಲ್ಲಿ ಇನ್ನೊಬ್ರು ಸೇರ್ಪಡೆ ಮಧ್ಯದಾಗ ನಮ್ಮ ಗುರುಗಳಾದಂತ ಅಂಬರೀಶ್ ಸರ್ ಅವರು ಒಂದೆರಡು ಮಾತು ಹೇಳ್ಬೇಕಾಗಿದೆ ಬರ್ರಿ ಅಂಬರೀಶ್ ಸರ್ ಯಾವ್ದು ಇವರು ನಮ್ಮ ಅಮೆರಿಕಾದ ಖ್ಯಾತ ಮನೋವೈಜ್ಞಾನಿಕರಾದ ಬ್ರಾಂಟ್ಲೆ ಅವರ 1ನೇ ಶಿಷ್ಯ ಮತ್ತು ಮತ್ತು ಈಜು ಪಟು ಒಲಿಂಪಿಕ್ 5 ಚಿನ್ನದ ಪದಕ ಪಡೆದ ಲೂಯಿಸ್ ಫಿಲಿಪ್ಸ್ ಅವರ 2ನೇ ಶಿಷ್ಯ ಇದ್ದಾರೆ. ಆಮೇಲೆ ಇಂಗ್ಲೆಂಡ್ನ ಯಾವ್ದು ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನ ಪಡೆದಂತ ಖ್ಯಾತ ಈಜುಪಟು. ಈಗ ಇವರು ಇದು ಹುಡುಕ್ತಾರೆ ಏನಪ್ಪ ಟಿ ಶರ್ಟ್ ಸೊ ಮೂಗರು ಕೂಡಿ 3 ಜನ ಕೂಡಿ ಸ್ನೇಹಿತರೆ ಇವರು ನಮ್ಮ ಆತ್ಮೀಯ ಸ್ನೇಹಿತ ವಿಜಯ್ ಕುಮಾರ್ SP ಅಂತ ಹೇಳ್ಬಿಟ್ಟು ಈಗ ಇನ್ನ ಕೆಲವು ದಿನಗಳಲ್ಲಿ KSP ಅಲ್ಲಿ PSA ಆಗಲಿದ್ದಾರೆ. ಇವಾಗ ಈ ಒಂದು ಏನಂತೀರಿ ಸರ್ ಏನು ಟಿ ಶರ್ಟ್ ಹುಡುಕ್ತೀರಿ ಪಕ್ಕ ಗ್ಯಾರಂಟಿ ಎಲ್ಲ ಹುಡುಕಂತ ಪ್ರಯತ್ನಗಳು ಮಾಡ್ತಾರೋ ಜನ ಜಾಸ್ತಿ ನಗ್ತಾರೆ ಏಟ್ ಬರ್ರಿ ಮಗ ಹುಡ್ಕಮಿ ಚಲೋ ಡನ್ ಡನ್ ಒಂದಿರೋ ಸಿಕ್ಕತ್ತ ವಜ್ರದ ಬಂಗಾರ ಗೊತ್ತಿಲ್ಲ ಬಟ್ ಟೆಸ್ಟ್ ಮಾಡಿ ಗೊತ್ತಾಗ್ತದೆ. ಈಗಾಗಲೇ ಬಂದಿದೆ ಈಗಾಗಲೇ ನಮ್ಮ ಎಲ್ಲ ಕೊಡಿ ಮತ್ತೆ ಮುಗಿಸಿಟ್ಟಿ ಕಿರಣ ಈ ಲಾಸ್ಟ್ ಅಂಡ್ ಬೆಸ್ಟ್ ಅಲ್ಲಿ ಇದು ಬಂದ ಪ್ರಸಾದ್ ಈಗ ತೀರ್ಥ ಇದು ತೀರ್ಥ ಬಂದೈತಿ ನೋಡಮಿ ಇದೊಂದ್ಸಲ ಹೊಸ ಲಾಸ್ಟ್ ಟ್ರೈ ಯಾರಿಗೆ ಸಿಕ್ತತ್ತ ಚೆಕ್ ಮಾಡಮಿ ರೆಡಿ ಸ್ಟಡಿ ಗೋ ಸ್ನೇಹಿತರೆ ನಮ್ಮ ಗೆಳೆಯ ಆಗಿರ್ತಕ್ಕಂಥ ಬ್ರಾಡ್ಲೆ ಶಿಷ್ಯ ಹರೀಶ್ ಅವರಿಗೆ ಈಗ ನನ್ನ ಒಂದು ಇದು ಕೊಡೋದು ಬರ್ತಾರೆ ಈಗಾಗಲೇ